ಗೈಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ 2. ಇವತ್ತು ಬಾಡಿಗೆ ಎಲ್ಲಪ್ಪ ಅಂದರೆ ಮಾಕ್ಲಿಂದ ನ್ಯಾಶ್ ಅಂತ ಒಂದು ಕಂಪ್ನಿ ಇದೆ, ಅಲ್ಲಿ ಹೋಗಿ ಗಾಡಿ ಲೋಡ್ ಆಗಬೇಕು. ಆ್ಯಕ್ಚುಲಿ ಆಲ್ ಇಂಟ್ರೊಡಕ್ಷನ್ ವಿಡಿಯೋ ಮಾಡಿದ್ದೆ, ಬಟ್ ಮೈಕ್ ಆನ್ ಮಾಡಿಲ್ಲ, ಮಾಡ್ತೋಗ್ಬಿಟ್ಟಿದ್ದೀನಿ. ಎಷ್ಟೊತ್ತರೆಗೂ ಮಾತಾಡ್ಕೊಂಡು ಬಂದಿದ್ದೀನಿ, ನೋಡ್ರೆ ಮೈಕೇ ಏನಾಗಿಲ್ಲ. ಎಲ್ಲಿಗೆ ಒಂದು 5-6 ಫ್ಯಾಕ್ಟ್ರಿ ಇರೋದು, ಅಲ್ಲಿ ಹೋಗಿ ಕಲೆಕ್ಷನು ಪಿಕಪ್ ಡ್ರಾಪ್ ಇರುತ್ತೆ, ಅದು ಮಾಡ್ಕೊಂಡ್ಬರ್ಬೇಕು. ಹೋಗಿ ಬರೋಣ. ಇವಾಗ ನಾನು ಕರೆಕ್ಟಾಗಿ ಸಿಟಿ ಒಳಗೆ ಹೋಗೋದು ಬೇಡ ಅಂತ ಇವಾಗ ನಾನು ಹೋಗಿ ಪಾಸ್ ಮಾಡ್ಬೇಕು. ಜಾಳೆ ಕ್ರಾಸು, ದಾಸರಳ್ಳಿ, 8ನೇ ಮೈಲಿ 4 ಸಿಗ್ನಲ್ ಸಿಗುತ್ತೆ ನನಗೆ. ಅದಕ್ಕೆ ನೋಡಿ 45 ರೂಪೀಸ್ ಟೋಲು. ಹೋದ್ರೆ ಕರೆಕ್ಟಾಗಿ 10 ನಿಮಿಷಕ್ಕೆ ಎಕ್ಸಿಟ್ ಆಯ್ತೀನಿ, ಬೇಗನೂ ಮುಗೀತದೆ ಕೆಲಸ, ಬೇಗನೂ ಹೋಗ್ಬೋದು. ಅದಕ್ಕೆ ಕರೆಕ್ಟಾಗಿ ಈಗ ಹತ್ರ ಎಕ್ಸಿಟ್ ಹತ್ರ ಬಂದೆ. ಅಲ್ಲೇ ಟೋಲ್ ಎಷ್ಟಾಗ ಅಷ್ಟೊಂದು ಚಿಕ್ಕದು ಕೊಡೋಕೆ ಯಾಕೆ 2 ಬೇಡ? ನಂಗೆ ಒಂದು ಕೊಡೋಕೆ 2 ಬೇಡ. ಇದು ಸ್ಮೆಲ್ ಬರುತ್ತೆ, ಅದು ಸ್ಮೆಲ್ ಬರಲ್ಲ. ಕಡೆ ಬಾಸಲ್ ಅವರೇ, ಬಾಸಿಗೆ ಹೂವು ಹಾಕ್ಕೊಡೋಣ. ಸ್ಟೋಲ್ ಎಕ್ಸಿಟ್ ಆಗಿದ್ದೀನಿ ಈಗ ಹೋಗೋಣ ಬನ್ನಿ. ನೋಡ್ರಿ ಅಂಕಲು, ಅದನ್ನ ಬೈಕ್ ಅನ್ಕೊಳೋ ಇಲ್ಲ ಲಗೇಜ್ ಆಟ ಅನ್ಕೊಂಡವ್ರು. ಲಗೇಜ್ ಆಟ ಲೋಡ್ನ ಅಂಕಲ್ ಹಾಕೊಂಡು ಅವರೇ ಹೋಯ್ತವ್ರೆ. ಅದು ಸೈಡು ಬಿಡ್ತಾ ಇಲ್ಲ. ಊಟ ಕೊಡ್ಕೊಂಡು ಹೋಗ್ಬೋಣ ಬೇಗ, ಟೈಮ್ ಇಲ್ಲ. ಒಂದು ಗಾಡಿ ಹೊಡೆದಾಯ್ತು, ಇನ್ನೊಂದು ಗಾಡಿ ಅವ್ರ ಗಾಡಿಗಳಿಲ್ಲ ಅಂದ್ರೆ ಎಕ್ಸ್ಟ್ರಾ ಎಲ್ಲ ರಬ್ ಬಂಪ್ಸ್ ಅಂದ್ರೆ ಆ ಸೈಡ್ ಕಳಿಸ್ತಾರೆ. ಆಮೇಲೆ ಇವತ್ತು ಲೋಕಲ್ ಇರುತ್ತೆ, ಇಲ್ಲಿಂದ ಗೊಲ್ರಟ್ಟಿ, ಸಿಗೇಳಿ ಗೇಟು ಆ ಕಡೆನೇ ಅನ್ಕೊಂಡಿದ್ದೀನಿ. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಇದ್ರೆ ದಾಸಪೇಟೆ ಒಂದು ಟ್ರಿಪ್ ಇರುತ್ತೆ, ಬಿಡದಿಗೆ ಒಂದಿರುತ್ತೆ. ಬಿಡದಿಗೆ ಬೇಡ, ದಾಸಪೇಟೆಗೆ ಹೋಗಿ ಬಂದ್ಬಿಡೋದು ಬೆಸ್ಟ್. ಅದು ಒಂದೇ ರೋಡು, ಒಂದು 4 ಕಡೆ ಕಿತ್ತಾಕವ್ರೆ, ಆದರೂ ಒಂದೇ ರೋಡ್ ಓಡ್ ಬರ್ಬೋದು ಬೇಗ. ಒಂದೇ ಲೈನ್ ಬಿಡದಿಗೆ ಹೋಗ್ಬೇಕು ಅಂದ್ರೆ ತಿರ್ಗಾ ನೈಸ್ ರೋಡ್ ಹತ್ತಿ, ತಿರ್ಗಾ ಅಲ್ಲಿ ಎಕ್ಸಿಟ್ ತಗೊಂಡು ಮೈಸೂರು ರೋಡ್ ಎಕ್ಸಿಟ್ ತಗೊಂಡು ತಿರ್ಗಾ ಸರ್ವಿಸ್ ರೋಡಲ್ಲೇ ಹೋಗ್ಬೇಕು ಫುಲ್ ಏಕ. ಅದೊಂದೇ ಬೇಜಾರು. ಅಣ್ಣ ಸಡನ್ನಾಗಿ ಬ್ರೇಕ್ ಆಗ್ದ, ಸ್ವಲ್ಪ ಯಾಮರಿದ್ರು ಇವಾಗ ಅಣ್ಣಂಗೆ ಮುಚ್ಕೊಡ್ಬೇಕಿತ್ತು ಹಿಂದ್ಗಡೆಯಿಂದ. ಸಣ್ಣಾಗಿ ಬಂದ್ಬಿಡ್ತಾರೆ ಬೈಕ್ಗಳು. ಅವಲ್ಲ ಅಕ್ಕ, ಒಂದು ಅಕ್ಕ ಅಡ್ಡ ಇಂಡಿಕೇಟ್ರ್ ಹಾಕಿಲ್ಲ, ಪಂಡಿಕೇಟ್ರ್ ಹಾಕಿಲ್ಲ, ಮೆತ್ತಗೆ ಎಳ್ಕೊಂಡ್ಬಿಡ್ತಾಳೆ ಅಕ್ಕ. ಸ್ವಲ್ಪ ಯಾಮರಿದ್ರು. ಈಗ ನಾವು ಅಣ್ಣಂಗೆ ಹೊಡಿತೀನಿ, ನನ್ನಿಂದ ಇನ್ನೊಬ್ಬ ನನ್ನ ಗಾಡಿ ಹೊಡಿಯೋ. ಮುಂದೆ ಲೆಫ್ಟ್ ತೊಗೊಬೇಕು. ಇಲ್ಲೊಂದು ಆಂಜನೇಯ ಸ್ಟ್ಯಾಚು ಇದೆ, ರೀಸೆಂಟಾಗಿ ಒಂದು 3 ಮಂತ್ಸ್ ಬ್ಯಾಕೋ 4 ಮಂತ್ ಬ್ಯಾಕೋ ಏನೋ ಮಾಡ್ತವ್ರೆ. ಕಲ್ಲು ಹಾಕೋದು ನಿಮ್ಗೆ ಕಾಣಿಸ್ತಲ್ಲ ಅನ್ಸುತ್ತೆ, ನಾನು ತೋರಿಸ್ತೀನಿ ತಡೀರಿ. ಕಾಣಿಸ್ತದೆ ನೋಡಿ, ಸಕ್ಕಾಲ ಮಾಡಿದ್ರು, ದೊಡ್ಡದಾಗ ಫಂಕ್ಷನ್ ಮಾಡಿದ್ರು. ಕೈ ಮುಕ್ಕೊಂಬಿಡ್ರಿ ಬಾಸ್ಗೆ. ಬಂದೆ ಕಂಪ್ನಿ ರೋಡ್ಗೆ, ಅಲ್ಲಿಂದ ಚೆನ್ನಾಗದೆ, ಇಲ್ಲಿಂದ ರೋಡ್ ಕಿತ್ತೋಗೈತೆ. ಆ ಡೆಡ್ ಎಂಡಲ್ಲಿರೋದೇ ಕಂಪ್ನಿ. ನಿಮಗೆ ಡೆಲಿವರಿ ಅಂತ ಒಂದು ಸಪ್ಲೈ ಮಾಡ್ತಾರೆ ಗೊತ್ತಾ, ಎಲ್ಲ ಪಾರ್ಸಲ್ಸ್ಗಳೆಲ್ಲ. ಅವ್ರದ್ದು ಗೋಡನ್ ಇದೆ, ಅದೇ ವೇರ್ ಹೌಸ್ ಅವ್ರದ್ದು. ಅಲ್ಲಿ ವೈಟ್ ಕಲರ್ ಕಾಣಿಸ್ತಾ ನನಗೆ, ಅದು ವೇರ್ ಹೌಸು. ಅದು ಬಿಟ್ಟರೆ ನಿಮಗೆ ಇದು ಯಮಹಾ ಯಾವುದು ಎಲ್ಲ ಬರ್ತದೆ. ಇದೊಂದು ಗೋಡನ್ ಯಮಹಾ, ಅದು ಒಳಗೆಲ್ಲ ಇಳಿಸ್ಕೋತಾರೆ. ಇದೇ ನಿಮಗೆ ಡೆಲಿವರಿ. ನಿಮಗೆ ಯಾರೇ ಪಾರ್ಸಲ್ ಬಂದರೆ ಎಲ್ಲ ಇಲ್ಲೇ ಬರುತ್ತೆ ಆ ಕಡೆ, ಅಲ್ಲಿಂದ ನಿಮಗೆ ಸಪ್ಲೈ ಆಗುತ್ತಿದೆ. ಇದು ಮಿಲ್ಕು ಅಕ್ಷಯ ಕಲ್ಪ ಏನಿದೆ ವೇರ್ ಹೌಸ್ ಇದು. ಫುಲ್ಲು ನೈಟ್ ಫುಲ್ ಬೇಜಾನ್ ಗಾಡಿಗಳು ಬರುತ್ತಿಲ್ಲ ಲೋಡ್ ಹೋಗೋಕ್ಕೆ. ಅದರಿಂದ ಸೀದಾ ಬಂದರೆ ನಾವು ಲೋಡ್ ಮಾಡೋ ಕಂಪ್ನಿ ನ್ಯಾಶ್ ಇಂಡಸ್ಟ್ರೀಸ್. ಗಾಡಿ ಜಾಸ್ತಿ ಇದೆ ಅನ್ಸುತ್ತೆ, ಕೆಳಗೆ ಹಾಕೊಬೇಕು. ನೋಡೋಣ, ಹೋದ್ಮೇಲೆ ಗೊತ್ತಾಗುತ್ತೆ ಏನು ಅಂತ. ಬಂದೆ ಒಳಗೆ, ಪಾಯಿಂಟಲ್ಲಿ ಯಾವುದೂ ಗಾಡಿ ಇಲ್ಲ. ರಿವರ್ಸ್ ಹಾಕೊಂಡು ಒಳಗೆ ಪಾಯಿಂಟ್ಗೆ ಹಾಕ್ಬಿಡೋಣ ಗಾಡಿನ.
देखो भाई बस ಬಂದು ಪಾಯಿಂಟ್ ಹಾಕಿದ್ದೀನಿ, ನೋಡೋಣ ಎಷ್ಟೊತ್ತಿಗೆ ಮಾಡ್ತಾರೆ ಅಂತ. ಈಗ ಅವ್ರು ಊಟ ಬಿಡೋ ಟೈಮ್ ಕರೆಕ್ಟಾಗಿ 12-15 ಊಟಕ್ಕೆ ಹೋಗ್ತಾರೆ. 1 ಗಂಟೆಗೆ ಬರ್ತಾರೆ ಲೋಡ್ ಮಾಡಿ ಬಿಲ್ ಕೊಡೋಷ್ಟು 2-2:30 ಮಾಡ್ತಾರೆ. ನೋಡೋಣ ಎಲ್ಲಿಗೆ ಅಂತ. ಒಳಗೆ ವೀಡಿಯೋ ಮಾಡೋಂಗಿಲ್ಲ, ನೋಡಿ ಸಿಕ್ಕರೆ ಗಾಡಿ ಲೋಡ್ ಆಗ ತೋರಿಸ್ತೀನಿ ನಿಮಗೆ. ಗಾಡಿ ಲೋಡ್ ಆಗ್ತಾ ಇದೆ, ಇಲ್ಲ ಲೋಡ್ ಆಗೋದು. ಗಾಡಿ ಲೋಡ್ ಆಯಿತು, ಬಿಡ್ತೀನಿ ಈಗ ನಾನು ಗಾಡಿನ ತಂದು ಬೇರೆ ಸೀದಾ ಸೀಗಳ್ಳಿ ಗೇಟು ಹೋಗಿ ಅಲ್ಲೊಂದು ಕಂಪ್ನಿ ವಿನಾಯಕ್ ಅಂತ, ಅವ್ರಿಗೆ ಅನ್ಲೋಡ್ ಮಾಡಿ ಅಲ್ಲಿಂದ ಲೋಡ್ ಹೇಳ್ತಾರೆ, ದರ್ಶನ ಮಾಡ್ಕೊಂಡು ಹೋಗ್ಬೇಕು. ವಿನಾಯಕ 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 ತಂದೆ ಜಾಸ್ತಿ ಆಯ್ತು ಗಾಡಿಗೆ. ಹೋಗಿ ಮಧ್ಯದಲ್ಲೆಲ್ಲ ಊಟ ಮಾಡ್ಕೊಂಡು ಊಟ ನಾನೇ 9:30 ಟೈಮು ಅಲ್ಲೆಲ್ಲ ಊಟ ಮಾಡಿ ಸೀದಾ ಕಂಪ್ನಿಗೆ ಅನ್ಲೋಡ್ ಮಾಡಿ ಫುಲ್ಲು ರೋಡ್ ಅದ್ದಿಟ್ಟು ಕೂಡ. ಗೈಸ್ ಈಗ ಕರೆಕ್ಟಾಗಿ ಎಕ್ಸಿಟ್ ತೊಗೊಂಡಿದ್ದೀನಿ. ಎಕ್ಸಿಟ್ ತೊಗೊಂಡು ಸೀದಾ ಹೋಗೋಣ. ಈಗ ದೊಡ್ಡ ರಟ್ಟಿಂದ ಚಿಕ್ಕ ರಟ್ಟಿ ಆದ್ರೆ ಫುಲ್ ಜಾಮ್ ಇರ್ಬೋದು, ಸಿಗ್ನಲ್ ಹಾಕ್ಬಿಟ್ಟವ್ರು ಏಕ, ಆದರೂ ಜಾಮ್. ಗಾಡಿ ಫುಲ್ಲು ಅನ್ಲೋಡ್ ಆಗಿ ಮತ್ತೆ ಲೋಡ್ ಮಾಡ್ಬೇಕೀಗ. ಮಾಡ್ತಾರೆ ಒಂದು ಅದೇ 4-2 ಆಗಬೇಕು, ಆಗುತ್ತೆ. ಇದೇ ಪಾರ್ಟ್ಗಳು ಲೋಡ್ ಆಗೋದೀಗ, ಪಾರ್ಟ್ಗಳು ಗಾಡಿ ಲೋಡ್ ಆಗೋದೀಗ. ಗಾಡಿ ಲೋಡ್ ಆಯಿತು. ಅರ್ಜೆಂಟ್ ಅಂದರೆ 5 ಗಂಟೆಗೆ ಅಲ್ಲಿ ಇರೋ ಅಂತ ಹೇಳೋರೆ. 5 ಗಂಟೆಗೆ ಮಾತ್ರ ಇರೋ ಅಂತ ಹೇಳೋರೆ ನಗೂರಲ್ಲಿ. ಇಲ್ಲಿ ಹಾಗೆ 4:40 ಇನ್ನು 20 ನಿಮಿಷ ಆಯ್ತು ಅಷ್ಟೇ. ಅಲ್ಲಿಂದ ಹೋಗಿ ಮತ್ತೆ ದವಾಸ್ಪೇಟೆಗೆ ಲೋಡ್ ಮಾಡಬೇಕು. ಅದು ನ್ಯಾಶ್ ಅವ್ರದ್ದಾನೆ. ನೀವೊಂದು ಅಬ್ಸರ್ವ್ ಮಾಡಿ, ನಿಮ್ಗೊಂದು ತೋರಿಸ್ತೀನಿ. ಅಲ್ಲಿ ರೋಡ್ ಕಿತ್ತೋಗಿರುತ್ತೆ ಇದೆ ಅಂತಲ್ಲ, ನೀವು ಯಾವುದಕ್ಕಾರ ಹೋಗಿ ಇಂಡಸ್ಟ್ರಿಯಲ್ ಇರೋಗೆ. ಇವಾಗ ದವಾಸ್ಪೇಟೆ ಹೋಗ್ತೀನಿ ನಾನು, ಅಲ್ಲೂ ತೋರಿಸ್ತೀನಿ, ಅಲ್ಲೂ ರೋಡ್ ಕಿತ್ತೋಗೈತೆ, ಇಲ್ಲೂ ಕಿತ್ತೋಗಿರುತ್ತೆ ರೋಡು. ಏನಪ್ಪ ಇಂಡಸ್ಟ್ರಿಯಲ್ ರೋಡೆಲ್ಲ ಕಿತ್ತೋಗಿರುತ್ತೆ. ಇಲ್ಲಿ ಯಾರೋ ಬಂದು ಮಾಡಿಕೊಡಲ್ವೋ ಏನೋ. ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಥರ ಹೋಗ್ಬೇಕು ಇವಾಗ. ಫುಲ್ಲು ಜಾಮ್ ಆಗೈತೆ. ನೆಲಮಂಗಲ ರೋಡು ಫುಲ್ಲು ಮುಂದೆ ಆಕ್ಸಿಡೆಂಟ್ ಆಗಿರ್ಬೇಕು ಪಾಪ. ಎಷ್ಟು ಜಾಮ್ ಆಗೈತೆ. ಗಾಡಿ ಅನ್ಲೋಡ್ ಆಗ್ತಾ ಇದೆ, ಮತ್ತೆ ಲೋಡ್ ಮಾಡ್ಕೊಂಡು ದವಾಸ್ಪೇಟೆಗೆ ಹೋಗಿ ಅನ್ಲೋಡ್ ಮಾಡ್ಕೊಂಡು ರಾತ್ರಿ ಆಗುತ್ತೆ. ಇವಾಗಲೇ ಟೈಮು 6 ಗಂಟೆ. ಲೋಡ್ ಮಾಡೋಕ್ಕೆ 7 ಗಂಟೆ ಮಾಡ್ತೀವಿ, ಇನ್ನು 1 ಅವರ್ ಔಟ್ ಲೋಡ್ ಆಗಿದೆ. ಆದಮೇಲೆ ಆಗಾಗ ದವಾಸ್ಪೇಟೆಗೆ ಸಿಗೋಣ. ಗಾಡಿ ಈಗ ಲೋಡ್ ಆಗಿದೆ, ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಡಾಯ್ತು. ಇವಾಗ ದವಾಸ್ಪೇಟೆಗೆ ಹೋಗಬೇಕು. ಟೈಮ್ 8 ಗಂಟೆ. 10 ಗಂಟೆ ಫ್ಯಾಕ್ಟ್ರಿ ಕ್ಲೋಸು. ಅಷ್ಟರಲ್ಲಿ ಹೋಗಿ ಮತ್ತೆ ಗಾಡಿ ಲೋಡ್ ಮಾಡಬೇಕು. ಅಲ್ಲಿಂದ ದವಾಸ್ಪೇಟೆನ ವಾಪಸ್ ಇಲ್ಲಿಗೆ ಖಾಲಿ ಪೈಲೆಟ್ ಹಾಕ್ತಾರೆ, ಹಾಕೊಂಬರ್ಬೇಕು. ನಾನು ಬಂದಿದ್ದು 5 ಗಂಟೆಗೆ. ಇಲ್ಲಿ 3 ಅವರ್ ವೇಟ್ ಮಾಡಿಸಿ ಲೋಡ್ ಮಾಡೋದು ಗಾಡಿ. ಇಲ್ಲಿಂದ ದವಾಸ್ಪೇಟೆ ಪಾಸ್ ಮಾಡೋಷ್ಟಲ್ಲೇ ಗಾಡಿನ ಹೋಗಿರ್ತೀವ. 8 ಗಂಟೆ ಹೋಗಿ ಇವಾಗ ಕಾರ್ನೈಟ್ನಲ್ಲಿ ಹತ್ರ ಯೂಟರ್ನ್ ಮಾಡ್ಕೊಂಡು ಆಮೇಲೆ ಅಲ್ಲೇ ಸರ್ವಿಸಲ್ಲಿ ಹಚ್ಕೊಂಡು ಆಮೇಲೆ 1 ಅವರ್ ನಾನು ದವಾಸ್ಪೇಟೆಲಿ ಇರಬೇಕು. ಕರೆಕ್ಟಾಗಿ 9 ಗಂಟೆ 9:30 ಫ್ಯಾಕ್ಟ್ರಿ ಕ್ಲೋಸ್ ಆಗುತ್ತದು. ಅಷ್ಟಲ್ಲಿದ್ದರೆ ಅನ್ಲೋಡ್ ಆಗುತ್ತೆ ಗಾಡಿ. ಇಲ್ಲ ಅಂದರೆ ತಿರ್ಗಿ ನಾಳೆ ಮಧ್ಯಾಹ್ನನೇ ಅನ್ಲೋಡ್ ಆಗೋದು. ಅದಕ್ಕೆ ಬೇಗ ಹೋಗಿ ಅನ್ಲೋಡ್ ಮಾಡ್ಕೊಂಡು ಲೋಡ್ ಮಾಡ್ಕೊಂಡು ಬಂದ್ಬಿಡೋಣ. ಆಲ್ಮೋಸ್ಟ್ ಅಲ್ಲಿ ಲೋಡ್ ಆಗೋ ಡೌಟೇ.
ಆದರೆ ರಿಟರ್ನ್ ಬಾಡಿಗೆ ಸಿಗುತ್ತೆ. ಇದನ್ನು ಖಾಲಿ ಡೈರೆಕ್ಟ್ ಅಲ್ಲಿಂದ ಸೀದಾ ಮನೆ. ಬೇಗ ಹೋದರೆ ಸಿಗುತ್ತೆ ಬಾಡಿಗೆ ಒಟ್ಟು ರಿಟರ್ನ್ ಇರುತ್ತೆ. ಪ್ಯಾಲೆಟ್ಗಳು ಹಾಕ್ತಾರೆ, ಎಂಟಿ ಪ್ಯಾಲೆಟ್ಸ್. ಇಲ್ಲಿ ಹೋಗಿ ಫ್ಲೈಓವರ್ ಟೋಲ್ ಹತ್ಬಿಟ್ರೆ ಡೈರೆಕ್ಟ್ 3/4 ಗಂಟೆಯಲ್ಲಿ ದವಾಸ್ಪೇಟೆ. 3/4 ಗಂಟೆ ಹೋಗೋಕ್ಕಾಗಲ್ಲ, ರೋಡ್ ಬೇರೆ ಕಿತ್ತಾಕೋರೆ. ಅದು ಬೇರೆ ಹೇಳೋರು ನಿಧಾನಕ್ಕೆ ಹೋಗಪ್ಪ, ಪಾಟ್ ಬೇರೆ ಕರೆಕ್ಟಾಗಿ ಹಾಕಿ, ಬರೀ 4 ಪಾಟ್ ಅಲ್ಲ ಆಡ್ತಾರೆ. ಪ್ಲಾಸ್ಟಿಕ್ ಬಿನ್ಗಳು 4 ಇದು ಹಾಕಿರ್ತಾರೆ. ಉದ್ರ ಹೋದ್ರೆ ಅದಕ್ಕೂ ಸುಮ್ಮನೆ ಬಡ್ಕೋತಾರೆ ನಾವು. ಎಲ್ಲ ಕೈ ಮುಟ್ಕೊಂಡ್ಬಿಡ್ರಿ. ಇವತ್ತು ಬಾಸ್ ದರ್ಶನ ಮಾಡ್ಕೊಂಡ್ರಿ, ಶನಿವಾರ ದೇವಸ್ಥಾನ ಹೋಗೋದು. ಏನೋ ಜಗಳ ಆಗೈತೆ, ಆಗಿರೋ ಗಾಡಿ ಸೈಡ್ಗೆ ಹಾಕಿಸ್ತಾ ಅವ್ರೆ. ದವಾಸ್ಪೇಟೆ ರೋಡ್ ಎಷ್ಟೇ ಹೋದ್ರು ಸಾಗದೇ ಇಲ್ಲ. ಒಳ್ಳೆ ಎಲ್ಲ 4 ಕಡೆ 5 ಕಡೆ ಇದು ಮಾಡ್ಬಿಟ್ಟಾರ, ಸರ್ವಿಸ್ ರೋಡ್ ಬಿಟ್ಬಿಟ್ಟಾರ. ಎಷ್ಟೇ ಹೋಗಿ ಹೋಗಂಗೆ ಅನ್ಸಲ್ಲ. ಇನ್ನೂ ಸಿಕ್ಕಿಲ್ವಾ ಅಂತ ಹೇಳ್ತಾ ಇರೋ ದವಾಸ್ಪೇಟೆ ಮಾತ್ರ. ಮಿಕ್ಕಿದೆಲ್ಲ ಬೇಗ ಅನ್ಸುತ್ತೆ. ದವಾಸ್ಪೇಟೆ ದಾಟ್ಕೊಂಡು ತುಮಕೂರು ನೋಡ್ರಿ, ಇಷ್ಟೊತ್ತ ಇದ ಅನ್ಸುತ್ತೆ. ದವಾಸ್ಪೇಟೆಗೆ ಇನ್ನೂ ಸಿಕ್ಕಿಲ್ವಾ ಅನ್ಸುತ್ತೆ. ಅದ್ರಲ್ಲಿ ಬೇರೆ ಎಲ್ಲ ದೊಡ್ಡ ಲಾರಿಗಳೆಲ್ಲ ನಿಧಾನಕ್ಕೆ ಹೋಯ್ತಾ ಇರ್ತಾರ. ಅಕ್ಕಪಕ್ಕದಲ್ಲಿ 2 ಲಾರಿ ಹೋಗುತ್ತೆ ಫುಲ್ ಏಕ. ಬಂದೆ ದವಾಸ್ಪೇಟೆಗೆ. ಇವಾಗ ಇಂಡಸ್ಟ್ರಿ ಎಲ್ಲಿರುತ್ತೆ ನೋಡ್ರಿ, ಅಲ್ಲೆಲ್ಲ ನೋಡಿ. ಇದು ಮೇನ್ ರೋಡು ಇಂಡಸ್ಟ್ರಿಗೆ, ಇಂಡಸ್ಟ್ರಿ ಇರೋಕ್ಕೆ. ಇಲ್ಲಿ ರೋಡ್ ಚೆನ್ನಾಗೈತೆ. ಇಲ್ಲಿಂದ ಹೋಯ್ತಾ ಮುಂದೆ ತೋರಿಸ್ತೀನಿ, ಫುಲ್ ಹೋಗಿರುತ್ತೆ. ಅದೇನಪ್ಪ ಮೇನ್ ರೋಡ್ ಮಾತ್ರ ಚೆನ್ನಾಗಿರ್ತದೆ. ಹೋಯ್ತಾ ಹೋಗಿರ್ತದೆ. ಒಂದು ಗುಂಡಿ ನಿಮಗೆ ಇಲ್ಲಿ ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿ ಸುಜುಕಿದು ಗೋಡನ್ ಬರುತ್ತೆ. ನಿಮಗೆ ಮಾರುತಿಗೆ ಸುಜುಕಿ ಫುಲ್ ಪಾರ್ಕಿಂಗ್ ಬರುತ್ತೆ. ಹೊರಗೆ ಒಂದು ಫುಲ್ ಪಾರ್ಕಿಂಗ್. ಇಲ್ಲೆಲ್ಲ ಸಪ್ಲೈ ಇಲ್ಲಿಂದನೇ ಆಗೋದು ಬೆಂಗಳೂರಿಗೆ. ಬೇರೆ ಕಡೆಯಿಂದ ಮ್ಯಾನುಫ್ಯಾಕ್ಚರಿಂಗ್ ಆಗಿ ನಿಮಗೆ ಅದ್ರೊಳಗೆ ಏನು ಕಾಣಿಸ್ತಾ ಇದೆ ಗೊತ್ತ ಲೈಟು, ಅದು ಫುಲ್ಲು ಮಾರುತಿ ಸುಜುಕಿದು. ಇವೆಲ್ಲ ಗಾಡಿಗಳು ಅಲ್ಲಿಂದ ತಗೊಂಬರೋದು. ಲೋಡ್ ಮಾಡಿ ತಂದಿರೋ ಗಾಡಿಗಳನ್ನ ಎಲ್ಲ ಇಲ್ಲಿ ಇಳಿಸ್ಕೋತಾರೆ. ನೋಡಿದೆ ಇದೇ ಗೋಡ ಮಾರುತಿಗೆಲ್ಲ ಸುಜುಕಿ. ಬಂದಿದ್ದೀನಿ ಕಂಪ್ನಿ ಹತ್ರ. ನಾಳೆ ಒಂದು ಗಾಡಿ ವೆಯ್ಟ್ ಮಾಡ್ತೈತೆ. ಇದೇ ಕಂಪ್ನಿ ಹೆಸರಲ್ಲಿ ಏನು ಕಾಣಿಸ್ತಿದೆ ಅದೇ. ಹಾಗೆ ಒಂದು ಗಾಡಿ ಒಳಗೆ ಅನ್ಲೋಡ್ ಆಗ್ತೈತೆ. ಇಲ್ಲೊಂದು ಗಾಡಿ ಇರುತ್ತೆ. ಇವತ್ತು ಲೇಟ್ ಆಗುತ್ತೆ ಅಂದರೆ ಇನ್ನೂ 2 ಗಾಡಿ ಇದ್ದರು. ಅದು ದೊಡ್ಡ ಗಾಡಿ, ಅದಾದ್ಮೇಲೆ ನನ್ನ ಗಾಡಿ. ನಾಳೆ ಟೈಮ್ ಕರೆಕ್ಟಾಗಿ 9:11 ಆಗುತ್ತೆ. दादो जल्दी पूरा है गाड़ी, पूरा है लोड. 56 बॉक्स है. अभी लोड होगा, दूसरा बार नहीं है ना. हाँ जल्दी कर दो, मैं भी अनलोड करके जाऊंगा. ಅದು ಖಾಲಿ ಮಾಡೋದ್ಮೇಲೆ ತಿರ್ಗಾ ಇದನ್ನು ಲೋಡ್ ಮಾಡ್ತಾರೆ ವಾಪಸ್. ಇದನ್ನು ಲೋಡ್ ಮಾಡ್ಕೊಂಡು ತಿರ್ಗಾ ನಾವು ನಗರೂರಿಗೆ ಹೋಗ್ಬೇಕು. 4 ಪ್ಯಾಲೆಟ್ 10 ನಿಮಿಷ ಪ್ಲೇಸ್ ಕೊಡ್ತಾರೆ. 10 ನಿಮಿಷ ಲೋಡ್ ಮಾಡ್ತಾರೆ, 10 ನಿಮಿಷಕ್ಕೆ ಬಿಡೋದೆ. ಕಂಪ್ನಿಗೆ ಬಂದರೆ ಏನು ಗೊತ್ತಾ ಸ್ಪೆಷಲು, 10 ನಿಮಿಷದಲ್ಲಿ ಅನ್ಲೋಡ್ ಮಾಡ್ತಾರೆ, 10 ನಿಮಿಷ ಲೋಡ್ ಮಾಡಿಸಿದ್ದಾರೆ. ಅಲ್ಲೇ ಗಾಡಿ ಲೋಡ್ ಆಯಿತು. ಇಷ್ಟೇ ನೋಡಿ. ಇನ್ನು ತಿರ್ಗಾ ತೊಗೊಂಡು ನಗರೂರಿಗೆ ಹಾಕಿದ್ರೆ ಅಪ್ ಆ್ಯಂಡ್ ಡೌನ್ ಬಾಡಿಗೆ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗೋಣ. ಟೈಮ್ ಈಗ 10 ಗಂಟೆಗೆ ಇನ್ನು 7 ನಿಮಿಷ ಐತೆ. ಊಟ ಮಾಡಬೇಕು. ಒಂದು 10:30 ಎಲ್ಲರೂ ಮಾಡ್ಕೊಂಡು ಹಂಗೆ ಹೊರಡೋಣ. ಮನೆಗೂ ಲೋಡ್ ಆಯ್ತು ನಗರೂರಿಗೆ. ಟೈಮ್ ಆಗಿಬಿಟ್ಟಿದೆ, ಊಟ ಮಾಡಿಲ್ಲ. ಅಷ್ಟೊತ್ತು ಬೇಗ ಅನ್ಲೋಡ್ ಮಾಡಿಸ್ಕೊಂಡು ಮನೆಗೆ ಹೋಗಿ ಪಾಚ್ಕೊಬೇಕು.
ಲೇಟ್ ಮಾಡಿದ್ರು ಬಿಲ್ ಕೂಡ ಸೆಕ್ಯೂರಿಟಿ ಎಂಟ್ರಿ ಮಾಡೋಕೆ ಲೇಟ್ ಮಾಡಿದ್ರು ಬಿಲ್ಲನ್ನು ಕೊಟ್ಟರು ಸೆಕ್ಯೂರಿಟಿ 1 ಅವರ್ ತಗೊಂಡು ಅವ್ರದ್ದು ಮೂವ್ಮೆಂಟ್ ಟೈಮ್ ಅಲ್ಲ 10 ಗಂಟೆಗೆ ಫ್ಯಾಕ್ಟ್ರಿಯಿಂದ ಎಲ್ಲ ಹೋಗ್ತಾರೆ ಎಂಪ್ಲಾಯ್ಸು ಅವರು ಚೆಕ್ ಮಾಡಿ ಎಲ್ಲ ಕಳ್ಸೋಷ್ಟರಲ್ಲಿ ಇಷ್ಟೊತ್ತಾಯ್ತು ಬಂದೆ ನಗೂರಿಗೆ ಆಲೆ 11 ಕಾಲ ಏನೋ ಆಗಿತ್ತು ಬಂದಾಗ ಗಾಡಿ ಖಾಲಿ ಆಗಿದೆ ಅದೇನೇ ಕ್ಲಿಪ್ ಏನು ತೊಗೊಳಕ್ಕೆ ಹೋಗಲಿಲ್ಲ ಇನ್ನೇನು ಬರೀ ಎಂಟಿ ಬಿನ್ ಇತ್ತಲ್ಲ ಅಂತ ಕರೆಕ್ಟಾಗಿ 11 ಮನೆಗೆ ಹೋಗೋಷ್ಟು 12 ಗಂಟೆ ಆಗುತ್ತೆ ಇನ್ನು ಊಟನೂ ಮಾಡಿಲ್ಲ ಮನೆಗೆ ಹೋಗಿ ಊಟ ಮಾಡಬೇಕು ನಾಳೆ ಬಂದು ಭಾನುವಾರ ನಾಳೆ ಯಾವುದು ಡ್ಯೂಟಿ ಇರಲ್ಲ ಗಾಡಿ ಫುಲ್ಲು ಪೇಂಟ್ ಮಾಡಿಸ್ಬೇಕು ಆಲೆ ಟಿಂಕರಿಂಗ್ ಆಗಿದೆ ನಾಳೆ ಫುಲ್ ಗಾಡಿ ಪೇಂಟ್ ಮಾಡಿಸಿ ಅದನ್ನೂ ಒಂದು ವೀಡಿಯೋ ಮಾಡಾಕೋಣ ಮತ್ತೆ ಸಿಗೋಣ ನಾಳೆ ಹೊಸ